ಇನ್ನು ಕೋಲಾರ ಕ್ಷೇತ್ರ ಕೂಡ ಅಷ್ಟೇ ಕಗ್ಗಂಟಾಗಿ ಪರಿಣಮಿಸಿದೆ ಬಿಜೆಪಿಗೆ. ಯಾಕಂದ್ರೆ ಮುನಿಸ್ವಾಮಿ ಅವರ ನಡೆ ಸಾಕಷ್ಟು ಟೆನ್ಷನ್ ಕೊಡ್ತಾ ಇದೆ ಈಗ ಬಿಜೆಪಿಗೆ. ದೆಹಲಿಗೆ ಹೋಗಿದ್ದಾರೆ ಮುನಿಸ್ವಾಮಿ, ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಭೇಟಿ ಮಾಡಿ ಸುಮಾರು ಒಂದು 15 ನಿಮಿಷಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇವತ್ತು ಮತ್ತೆ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ ಈಗ ಸಂಸದ. ಸೊ ಕೋಲಾರವನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಮನವಿ ಮಾಡಿದ್ದಾರೆ ಈಗ ಸಂಸದ. ಮುನಿಸ್ವಾಮಿ ಸ್ಪರ್ಧೆ ಮಾಡಲಿ ಅಂತಲೂ ಕೂಡ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಇವರ ಬೆಂಬಲಕ್ಕೆ ನಿಂತಿದ್ದಾರೆ. ಕೋಲಾರ ಟಿಕೆಟ್ ಮುನಿಸ್ವಾಮಿಗೆ ಕೊಡಿ ಅಂತ ಹೇಳಿ ಅಲ್ಲಿನ ಕೆಲ ಕಾರ್ಯಕರ್ತರು ಮತ್ತೆ ಅವರ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಜೆ.ಪಿ. ನಡ್ಡಾ ಅವರನ್ನ ಭೇಟಿಯಾಗಿ ಮಾತಾಡಿದರೆ ಒಂದು 15 ನಿಮಿಷಗಳ ಕಾಲ ಚರ್ಚೆ ಆಗಿದೆಯಂತೆ. ಕೋಲಾರ ಟಿಕೆಟ್ ವಿಚಾರವಾಗಿಯೂ ಕೂಡ ನಮಗೆ ಕೊಟ್ಟರೆ ಕೋಲಾರನ್ನ ನಾವು ಉಳಿಸ್ಕೋಬಹುದು, JDSಗೆ ಕೊಡೋದು ಬೇಡ ಅನ್ನುವಂಥದ್ರ ಬಗ್ಗೆ ಮುನಿಸ್ವಾಮಿ ಪಟ್ಟು ಹಿಡಿದಿದ್ದಾರೆ. ಸೊ ಎಲ್ಲೊಂದು ಕಡೆ ಈಗ 8 ಕ್ಷೇತ್ರಗಳೇನು ಬಾಕಿ ಉಳಿಸ್ಕೊಂಡಿದೆ ಬಿಜೆಪಿ, ಅದರಲ್ಲಿ 3 ಕ್ಷೇತ್ರಗಳನ್ನು JDSಗೆ ಬಿಟ್ಕೊಡುತ್ತೆ. ಇನ್ನು 5 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಈಗ ಟಿಕೆಟ್ ಅನೌನ್ಸ್ ಆಗಬೇಕು ಅನ್ನುವಂಥದ್ದಿದೆ. ಆದರೆ ಕೋಲಾರ JDSಗೆ ಕೊಟ್ಟರೆ ಕಳ್ಕೋಬೇಕಾಗತ್ತೆ ಆ ಕ್ಷೇತ್ರವನ್ನು. ಬಿಜೆಪಿಗೆ ಕೊಟ್ಟರೆ ಮುನಿಸ್ವಾಮಿ ಅವರಿಗೆ ನೀಡಿದ್ರೆ ಗೆಲ್ಲಬಹುದು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಲೆಕ್ಕಾಚಾರಗಳನ್ನು ಅವರ ಬೆಂಬಲಿಗರ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಹಾಕೊಂಡಿದ್ದಾರೆ. ಈಗ ಹೈಕಮಾಂಡ್ ಏನು ನಿರ್ಧಾರವನ್ನು ಕೈಗೊಳ್ಳುತ್ತಾ, ಯಾಕಂದರೆ ಇವತ್ತು ಕೂಡ ಬಿಜೆಪಿ CEC ಮೀಟಿಂಗ್ ಇರೋದ್ರಿಂದಾಗಿ ಅಲ್ಲೇನಾದರೂ ಈ 5 ಕ್ಷೇತ್ರಗಳ ಒಂದು ವಿಚಾರ ಬಯಲಾಗುತ್ತಾ, ಕೋಲಾರ JDSಗೆ ಹೋಗುತ್ತಾ ಅಥವಾ ಬಿಜೆಪಿ ಉಳಿಸ್ಕೊಳ್ಳುತ್ತಾ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಹೊರಬೀಳುವಂಥ ಸಾಧ್ಯತೆಗಳಿವೆ. ಒಟ್ಟಿನಲ್ಲಿ ಲೋಕಸಭೆಯ ಒಂದು ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇನ್ನು ರಾಜ್ಯದಲ್ಲಿರುವಂಥ ಒಂದು ಬಂಡಾಯ ಶಮನ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಬಿಜೆಪಿಗೆ ಬಂಡಾಯ ಇದ್ರೂ ಕೂಡ ಅದೆಲ್ಲವೂ ಕೂಡ ಶಮನವಾಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ BY ವಿಜಯೇಂದ್ರ. 28 ಕ್ಷೇತ್ರಗಳಲ್ಲಿ ಮೋದಿ ಪರಿವಾರದ ಅಲೆ ಇದೆ, ಮೋದಿ ಪರವಾದಂಥ ಒಂದು ಅಲೆ ಇದೆ. ಲೋಕಸಭೆಯಲ್ಲಿ ವಿಜಯ ಪತಾಕೆಯನ್ನು ಹಾರಿಸಬೇಕಾಗಿದೆ. ಮುಂದಿನ ವಿಧಾನಸಭೆಯಲ್ಲೂ ಕೂಡ ಬಹುಮತ ಬರಬೇಕು. ಆ ನಿಟ್ಟಿನಲ್ಲಿ ವರಿಷ್ಠ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಮಾತುಗಳನ್ನು ವಿಜಯೇಂದ್ರ ಅವರು ಆಡಿದ್ದಾರೆ. ಅಂದರೆ ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಕೆಲಸ ಮಾಡಬೇಕಿದೆ ಅಂಥೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ಎಲ್ಲವೂ ಕೂಡ ಶಾಂತತ್ವವಾಗಿ ಮುಂದೆ ಹೋಗ್ತದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ, ವಾತಾವರಣ ತಿಳಿ ಆಗ್ತಾ ಇದೆ. ಒಂದಂತೂ ಸ್ಪಷ್ಟ, ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಯಾವುದೇ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಯಾವುದೇ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಉಳ್ಕೊಂಡಿಲ್ಲ. ಎಲ್ಲ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಇತ್ತು ನರೇಂದ್ರ ಮೋದಿಜಿ ಪರವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಜಯ ಪತಾಕೆಯನ್ನು ಹಾರಿಸಬೇಕು ಅಂತಕ್ಕಂಥದ್ದು ಮೊದಲ ಗುರಿ. ಎರಡನೇ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು. ಇವತ್ತೇನು ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ ಅಥವಾ ನಮ್ಮ ಕೇಂದ್ರದ ವರಿಷ್ಠರು ಆಯ್ಕೆ ಮಾಡಿದ್ದಾರೆ, ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ಪಕ್ಷಕ್ಕೆ ಒಂದು ಭದ್ರ ಬುನಾದಿ ಆಗ್ತಕ್ಕಂಥ ಕೆಲಸವನ್ನ ಉತ್ತಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರ ಮುಖೇನ ಮಾಡಿರ್ತಕ್ಕಂಥದ್ದು.